ಬಸವೇಶ ಬೆಳಗುವೆ ನಾ ಮಂಗಲವ, ಬಸವೇಶ ಬೆಳಗುವೆ ನಾ ಮಂಗಲವ. ಚೈನಾ ಟಾಪ್ ಮೋಸ್ಟ್ ಕಂಟ್ರಿಗಳನ್ನು ಬರ್ತಾ ಇದೆ ಸಾಮರ್ಥ್ಯದಲ್ಲಿ, ಆರ್ಥಿಕದಲ್ಲಿ ಎಲ್ಲ. ಯಾಕೆ ಅಂದ್ರೆ ಅವರು ತಮ್ಮ ಸಂಸ್ಕೃತಿ ಬರ್ತಿಲ್ಲ. ಚೈನಾ ಏನೇ ಸ್ಟಡಿ ಮಾಡಬೇಕಾದ್ರೂ ಸಾಹಿತ್ಯ ಸ್ಕೂಲ್ಗಳಲ್ಲಿ ಇಂಗ್ಲಿಷ್ ಏನಿಲ್ಲ, ಚೈನೀಸ್ ಭಾಷೆಯಲ್ಲೇ ಮಾಡ್ತಾ ಇದ್ದಾರೆ. ಅವರು ಚೈನೀಸ್ ಸಂಸ್ಕೃತಿಯನ್ನೇ ಹಾಕ್ತಾ ಇದ್ದಾರೆ, ಚೈನೀಯದಲ್ಲೇ ಬೆಳೀತಾ ಇದ್ದಾರೆ. ಹೀಗಾಗಿ ಅವರು ನಾವು ಏನಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರೆ ಇತಿಹಾಸ ಮರೆತವರು ನೋಡ್ರಿ, ಇತಿಹಾಸ ಮರೆತವರು ಇತಿಹಾಸ ಸೃಷ್ಟಿಸಲಾರರು. ಇತಿಹಾಸ ಮರೆತವರು ಇತಿಹಾಸ ಸೃಷ್ಟಿಸಲಾರರು. ಸ್ವಲ್ಪ ವಿಚಾರ ಮಾಡಿ, ನಾವು ಯಾವ ಇತಿಹಾಸ ನಾವು ಸೃಷ್ಟಿಸಲಾಗಿಲ್ಲ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರ ಬಂಧುವನಿಗೆ ವಸತಿ ಶತಪಥ ಸಿದ್ಧ ಮಲ್ಲಿಕಾರ್ಜುನ ನಮ್ಮ ಹೆಸರಿನ ಗುರು ಬಸವಣ್ಣ. ಸದಾ ಸ್ಮರಣೀಯರಾದ ವಿಶ್ವಗುರು ಸಾಂಸ್ಕೃತಿಕ ನಾಯಕ ಮಹಾತ್ಮ ಬಸವಣ್ಣನವರನ್ನ ಸ್ಮರಿಸಿ ನಮ್ಮ ಆಡಳಿತ ಕ್ಷೇತ್ರದಲ್ಲಿ ಮುಖ್ಯ ವ್ಯಕ್ತಿಗಳಾಗಿರುವಂತಹ ತಾಲೂಕಿನ ಮಾಜಿ ಶಾಸಕರಾದ ಶ್ರೀ ಸುಭಾಸ ಅವರೇ ಹಾಗೂ ಅಖಿಲ ಭಾರತ ಶ್ರವಣ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ ಅವರೇ, ಅಖಿಲ ಭಾರತ ವೀರಶೈವ ಮಹಾಸಭೆ ಆಳಂದ ತಾಲೂಕಿನ ಅಧ್ಯಕ್ಷರಾದ ಶ್ರೀ ಎಸ್ ಪಾಟೀಲ್ ಅವರೇ, ವಿಶೇಷ ಉಪನ್ಯಾಸವನ್ನು ನೀಡಿರುವಂತಹ ಪ್ರೊಫೆಸರ್ ಶ್ರೀ ಸಂಜಯ್ ಮಹಕಲ್ ಅವರೇ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಆಳಂದ ತಾಲೂಕು ಅಖಿಲ ಭಾರತ ಶ್ರವಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಸಂಜಯ್ ಎಸ್ ಪಾಟೀಲ್ ಅವರೇ, ಇಲ್ಲಿರುವಂತಹ ಎಲ್ಲ ಹಿರಿಯರೇ, ಶರಣರೇ, ಶರಣೆಯರೇ, ಎಲ್ಲರಿಗೂ ಶರಣ. 13 ವರ್ಷಗಳ ಪರ್ಯಂತ ನಿರಂತರವಾಗಿ ಅಖಂಡಿತವಾಗಿ ಈ ಶ್ರಾವಣದ ಈ ಶಿವಾನುಭವ, ಈ ಶ್ರಾವಣ ಸಂಜೆ ಎನ್ನುವಂತಹ ಕಾರ್ಯಕ್ರಮವನ್ನ ನೀವೇನಲ್ಲಿ ನಡೆಸ್ಕೊಂಡು ಬಂದಿದ್ದೀರಿ ಮತ್ತು ಮುಂದೆ ಕೂಡ ಇದೇ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಲ್ಲ, ಅದಕ್ಕೆ ನಿಮ್ಮೆಲ್ಲರಿಗೂ ಪೂರ್ವಕವಾಗಿ ಧನ್ಯವಾದಗಳನ್ನ ನಾನು ಹೇಳ್ತಾ ಇದ್ದೇನೆ. ಯಾರು 12ನೇ ಶತಮಾನದಲ್ಲಿ ಎಲ್ಲವನ್ನ ಒಂದುಗೊಳಿಸಿದ್ರು ನೋಡ್ರಿ, ಅವನಂತೂ ಒಡೆದಕ್ಕೆ ಸಾಧ್ಯನೇ ಇಲ್ಲ, ಅಥವಾ ಆ ವಿಚಾರವನ್ನು ತೆಗೆದುಕೊಂಡು ಹೋಗೋರಂತೂ ಒಡೆದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಯಾರು ಹೊಡಿತಾ ಇದ್ದಾರೆ? ಯಾರು 33 ಕೋಟಿ ದೇವರುಗಳನ್ನ, ಒಬ್ಬ ದೇವರನ್ನ 33 ಕೋಟಿ ಹೊಡೆದರಂದ್ರೆ ಈಗಲೂ ಅವರೇ ಹೊಡಿತಾ ಇದ್ದಾರೆ. ಇಷ್ಟೇ ಸಂಕೇತ ಹೇಳೋದು. ಬೌದ್ಧನ ವಿಚಾರ ಹೊಡಿತಾ ಇಲ್ಲ, ಮಹಾವೀರನ ವಿಚಾರ ಹೊಡಿತಾ ಇಲ್ಲ, ಬಸವಣ್ಣನ ವಿಚಾರ ಹೊಡಿತಾ ಇಲ್ಲ. ಹೊಡಿತಾ ಇರೋದು ಯಾವ ವಿಚಾರ? ಯಾವ 6,306 ಜಾತಿ ಮಾಡ್ತಕ್ಕಂಥ ವಿಚಾರ ಅವ್ರು ಹೊಡಿತಾ ಇದ್ದಾರೆ. ಯಾರು ಏಕದೇವರನ್ನ 33 ಕೋಟಿ ಭಾಗ ಡಿವೈಡ್ ಮಾಡೋದು ನೋಡ್ರಿ, ಅವರೇ ಹೊಡಿತಾ ಇದ್ದಾರೆ. ಅದಕ್ಕೆ ನಾವು ಸ್ವಲ್ಪ ಒಳಗಿನ ಕಣದಲ್ಲಿ ನೋಡಿದೆವು ಅಂತಂದ್ರ ನಮ್ಗೆ ಗೊತ್ತಾಗ್ತದೆ ಯಾರು ಹೊಡಿತಾ ಇದ್ದಾರೆ. ಇದು ಬಹಳ ದೊಡ್ಡ ನಮ್ಮ ದೇಶದ ಅನ್ಸಾಲ್ಟ್ ಹಿಸ್ಟ್ರಿ ಅಂತಾರೆ. ಅಂಥದ ಪ್ರಸಂಗದಲ್ಲಿ ಇವತ್ತಿನ ದಿನ ನಮ್ಮ ಯುವಕರು, ಓದ್ದವರು, ಬಲ್ಲವರು, ಇರುದವರು ಇಂಥದನ್ನ ಸಹಕರಿಸಬೇಕು. ಸದ್ಯ ಏನ್ ನಡೀತಾ ಇದೆ ಪ್ರಸ್ತುತವಾಗಿ ಅದರ ಮೇಲೆ ನಾವು ನಮ್ಮ ಅರಿವಿನ ದೃಷ್ಟಿಯಿಂದ ನೋಡಿ ನಿರ್ಣಯವನ್ನು ವಿಶೇಷವಾಗಿ ಯುವಕರಿಗೆಲ್ಲ ಕರೆ ಕೊಡ್ತಾ ಇದೆ. ಯುವಕರು ಏನಾಗಿದ್ದಾರಪ್ಪ ಅಂತಂದ್ರೆ ಅತಿ ಉತ್ಸಾಹಿಗಳಾಗಿ, ಯಾರು ಅವರಿಗೆ ಭಡಕಾವು ಮಾತುಗಳನ್ನ, ಪ್ರಚೋದನೆ ಕೊಡುವಂತಹ ಮಾತುಗಳನ್ನ ಆಡ್ತಾರೆ, ಬಿಸಿ ರಕ್ತ ಆ ಕಡೆ ಹೆಚ್ಚು ಆಕರ್ಷಿತ. ಅದು ಮುಂದೆ ತಣ್ಣಗಾದ ಮೇಲೆ ಗೊತ್ತಾಗ್ತದೆ ನಾವು ಬಿಸಿ ರಕ್ತ ಇದ್ದಾಗ ಎಷ್ಟು ತಪ್ಪು ಮಾಡಿದ್ದೀವಿ. ಅದಕ್ಕೆ ಯುವಕರು ಇದನ್ನ ಅರ್ಥ ಮಾಡ್ಬೇಕು ಚೆನ್ನಾಗಿ. ಇಲ್ಲಾಂದ್ರೆ ಏನಾಗ್ತಂದ್ರೆ ಸಣ್ಣ ಉದಾಹರಣೆ ಹೇಳ್ತೀನಿ. ಒಬ್ಬ ಯುವಕ ಏನ್ ಮಾಡೋದು, ಬಹಳ ಶಕ್ತಿಶಾಲಿ ಬಲಾಢ್ಯರಾಗಿರ್ತಕ್ಕಂಥ ಯುವಕ ಆ ಕತ್ತಿ ಕಾಲು ಹಿಡಿದಕ್ಕೆ ಹೋಗ್ತಾನೆ.
ಆ ಕತ್ತೆ ಕಾಲು ಹಿಡಿದ ಕೂಡಲೇ ಕತ್ತೆ ಏನ್ ಮಾಡ್ತದ? ಇವೆಲ್ಲ ಗೊತ್ತ ಕತ್ತೆ ಕಾಲಲ್ಲಿ ಏನ್ ಮಾಡ್ತದ? ಜಾಡ್ ಸೋದಿರ್ತದ, ಹೌದಲ್ಲ? ಜಾಡ್ ಸೋದಿರ್ತದೆ. ಈ ಕಾಲ ಹಿಡಿದ್ರೆ ಈ ಕಾಲ ಓದಿರ್ತಿತ್ತು, ಈ ಕಾಲ ಹಿಡಿದ್ರೆ ಈ ಕಾಲ ಓದಿರ್ತಿತ್ತು. ಎರಡು ಹಲ್ಸ್ಕೊಂಡು ಒಂದು ಮುಖ ಹೊಡಿತು, ಒಂದು ಬಾಯಿ ಒಳಗಿರುವಂತ 32 ಹಲ್ಲುಗಳು ಬಿಟ್ಬೋದು. ಯಾಕಂದ್ರೆ ಬಾಯಿ ಮೇಲೆ ಒದಿರ್ತದ. ಅಷ್ಟು ಹಲ್ಲು ಬಿಟ್ಟು ಹೋದ್ರು ಕೂಡ ಅವ ಹಂಗೆ ಕತ್ತಿ ಕಾಲೇ ಹಿಡಿರ್ತದೆ. ಅವಾಗ ಏನಾಯ್ತು? ಒಬ್ಬ ಶಾಣ್ಯರು ಬಂದ್ರು, ನಮ್ಮ ಸುಭಾಷ್ ಸತ್ಯದಂತ ಒಬ್ಬ ಶಾಣ್ಯರು ಬಂದು ಏನ್ ಮಾಡಿದ್ರು? ಅಲ್ಲೂ ಒಂದು ತಾಸು ತೋಡುತ್ತೀನಿ, ನೀವು ಮಾರಿ ಮುಸ್ಲಿ ಎಲ್ಲ ಹೊಡೆದದು, ಬಾಯ ತಲೆ ಎಲ್ಲ ಹೊಡಿಸೋದು, ಅದ್ರ ಕಾಲ ಯಾಕೆ ಬಿಟ್ಟಿದ್ದೀನಿ? ಯೋಗ್ಯನಂತ ನೋಡಿದ ಅದು ಎಷ್ಟು ಒದಿತು, ಎಷ್ಟು ಹಲ್ಲು ಬಿದ್ದು, ಇದು ಬಹಳ ಮಾತಾಡ್ರೆ ಅಷ್ಟು ಒದ್ರು ಹಲ್ಲು ಉದುರು ಅದು ಕಾಲು ಬಿಟ್ಟಿ ನೋಡ್ರಿ, ಇದು ನನ್ನ ಶಕ್ತಿ ಅಂತ, ಇದು ನನ್ನ ತಾಕತ್ತು. ಅದು ಒಂದು ಹಲ್ಲು ಉದಿಸು ಅದನ್ನ ಶಕ್ತಿ ಅಲ್ಲ, ಕಾಲು ಬಿಟ್ಟಿರಲ್ಲ, ಇದು ನನ್ನ ಶಕ್ತಿ ಅಂತ ನೋಡ್ರಿ ಅಂತ. ಇವತ್ತಿನ ಪರಿಸ್ಥಿತಿ ನಮ್ಮ ಯುವಕರು ಯಾವ ಕಾಲ ಹಿಡಿಬೇಕು, ಯಾವ ಕಾಲ ಹಿಡಿಬಾರ್ದು ನಾವು ಅರಿವನ್ನೇ ಕಳ್ಕೊಂಡು ಏನು ಬೇಕಂತ ತಗೋರಿ. ಒಳ್ಳೆಯ ಸಂಸ್ಕಾರ ಇರೋದು ಒಳ್ಳೆ ತಗೋತಾರ, ಕೆಟ್ಟ ಸಂಸ್ಕಾರ ಇರೋದು ಕೆಟ್ಟ ತಗೊಂಡ್ಬಿಡ್ತಾರ ಅಷ್ಟೇ. ಅದಕ್ಕೆ ದಯವಿಟ್ಟು ನಮ್ಮ ಯುವಕರು ಎಲ್ಲ ಮಾತುಗಳನ್ನ ಮತ್ತು ಸದ್ಯ ದೇಶದ ಏನು ಪರಿಸ್ಥಿತಿ ಇದೆ, ಧರ್ಮದ ಹೆಸರು ಮೇಲೆ ಇರ್ಬೋದು, ದೇಶದ ಹೆಸರು ಮೇಲೆ ಇರ್ಬೋದು, ಜಾತಿಯ ಹೆಸರು ಮೇಲೆ ಇರ್ಬೋದು, ಪಾರ್ಟಿ ಪಕ್ಷದ ಹೆಸರು ಇರ್ಬೋದು, ಅಥವಾ ವ್ಯಕ್ತಿಯ ಪ್ರಾಧಾನ್ಯವಾಗಿರ್ಬೋದು, ಇಂತಹ ವಿಚಾರಗಳನ್ನ ಸ್ವಲ್ಪ ಒಳ್ಳೆಯ ದೃಷ್ಟಿಯಿಂದ ನೋಡಿ ನೀವು ನಿರ್ಣಯ ತಗೋಬೇಕನ್ನೋದೇ ನಮ್ಮ ಉದ್ದೇಶ ಇದೆ. ಅಂಥ ಒಂದು ಕಾರ್ಯ ಇಲ್ಲಿ ನಡೀತಾ ಇದೆ. ಈ ಶ್ರಾವಣ ಸಂಜೆ ಮುಖಾಂತರ ಒಂದು ತಿಂಗಳ ಪರ್ಯಂತವಾಗಿ ಒಳ್ಳೆಯ ವಿಚಾರವನ್ನ ಕರೆಸಿ ಒಳ್ಳೆಯ ವೈಚಾರಿಕ ಪ್ರಜ್ಞೆಯನ್ನ ಮೂಡಿಸುವಂತ ಕಾರ್ಯ ಮಾಡ್ತಾ ಇದ್ದಾರೆ. ಇದರ ಹೆಚ್ಚು ಲಾಭ ಯುವಕರು ತಗೊಳ್ಬೇಕು. ಮತ್ತು ಈ ಕಾರ್ಯಕ್ರಮವನ್ನ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಇನ್ನೊಮ್ಮೆ ಧನ್ಯವಾದಗಳನ್ನ ಹೇಳುತ್ತಾ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿ. ಇದು ನಮ್ಮೆಲ್ಲರಿಗೂ ಹೆಮ್ಮೆ ತರತಕ್ಕಂತಹ ವಿಷಯ. ಇಲ್ಲಿ ವೇದಿಕೆಯ ಮೇಲೆ ಇದ್ದಂತಹ ಎಲ್ಲ ಗಣ್ಯರು ತಮ್ಮದೇ ಆದಂತಹ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರು.